ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಸರ್ಕಾರಿ ನೌಕರರ ಕುಟುಂಬ ವರ್ಗದವರಿಗೆ ಹಾಗೂ KSRTC ಚಾಲಕರು, ನಿರ್ವಾಹಕರು, ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ, BMTC ಕುಟುಂಬ ವರ್ಗದವರಿಗೆ ವರದಾನವಾಗುವಂತಹ ಒಂದು ಹೈಕೋರ್ಟ್ ಐತಿಹಾಸಿಕ ತೀರ್ಪು ಬಂದಿದೆ. ನೇಮಕಾತಿ ಹಾಗೂ ಅನುಕಂಪ ನೇಮಕಾತಿ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ ಪ್ರತಿಯೊಬ್ಬರಿಗೂ ಒಂದು ಉತ್ತಮವಾದ ತೀರ್ಪನ್ನು, ಲಾಭಕರವಾದ ತೀರ್ಪನ್ನು ನೀಡಿದೆ. ಯಾರಿಗೆಲ್ಲ ಈ ತೀರ್ಪಿನಿಂದ ಲಾಭ ಆಗತ್ತೆ, ಏನು ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರು, KSRTC ನೌಕರರು, ಚಾಲಕರು, ನಿರ್ವಾಹಕರ ಕುಟುಂಬ ವರ್ಗದವರಿಗೆ ವರದಾನವಾಗುವಂತಹ ಒಂದು ಐತಿಹಾಸಿಕ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ. ಆ ತೀರ್ಪಿನಿಂದ ಆಗುವಂಥ ಲಾಭಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ. ಕೆಲಸ ಮಾಡ್ತಿರುವಂಥ ಸರ್ಕಾರಿ ನೌಕರರಿಗೆ, ಅವರ ಕುಟುಂಬ ವರ್ಗದವರಿಗೆ, KSRTC BMTC ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ವರದಾನವಾಗುವಂತಹ ಒಂದು ಹೈಕೋರ್ಟ್ ತೀರ್ಪು ಈ ದಿನ ಕೊಟ್ಟಿದೆ. ಅನುಕಂಪದ ನೌಕರಿ ವಿಚಾರದಲ್ಲಿ ಗರಿಷ್ಠ ವಯೋಮಿತಿ ಮೀರಿದ್ದರೂ ಕೂಡ ಮೃತರ ಪತ್ನಿಗೆ ಸರ್ಕಾರಿ ನೌಕರಿ ಅರ್ಹರು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಗರಿಷ್ಠ ಮಿತಿಯನ್ನು ಮೀರಿದರೂ ಕೂಡ ಅವರಿಗೆ ಅನುಕಂಪದ ಆಧಾರದಲ್ಲಿ ತನ್ನ ಗಂಡನ ಕೆಲಸವನ್ನು ಕೊಡಬೇಕು ಅಂತ ಹೇಳಿ ತಿಳಿಸಿದೆ. ಏನು ರಿಕ್ರೂಟ್ಮೆಂಟಿಗೆ ನಿಗದಿಗೊಳಿಸಿರುವಂಥ ಏಜ್ ಲಿಮಿಟ್ ಮೀರಿದರೂ ಸಹ ಸಹಾನುಭೂತಿ ಆಧಾರದ ಮೇಲೆ ನಡೆಯುವ ನೇಮಕಾತಿಯಲ್ಲಿ ಪತ್ನಿಯ ದಿವಂಗತ ಪತಿಯ ಕೆಲಸವನ್ನು ಪಡೆಯಬಹುದು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ M ನಾಗಪ್ರಸನ್ನರವರಿದ್ದ ಪೀಠವು ದಿನಾಂಕ 14/10/2025 ಸರೋಜಾ ವಿರುದ್ಧ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸರ್ಕಾರಿ ಸಾರಿಗೆ ಸಂಸ್ಥೆ ಪ್ರಕರಣದಲ್ಲಿ ಈ ಮಹತ್ವದ ತೀರ್ಪನ್ನು ನೀಡಿದೆ. ರಿಟ್ದಾರರಾದ ಶ್ರೀಮತಿ ಸರೋಜಾ ಎಂಬುವರು, ಪತಿ ಗಣೇಶ್ ರಾವ್ ಎನ್ ಎಂಬುವರು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ KSRTC ಧಾರವಾಡ ಘಟಕದಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಆಗಿ 2006ರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದರು. ದಿನಾಂಕ 23/9/2023 ಅವರು ಸೇವೆಯಲ್ಲಿದ್ದಾಗಲೇ ಆನ್ ಡ್ಯೂಟಿ ಮೇಲೆ ಡೆತ್ ಆಗಿರ್ತಾರೆ. ಅನುಕಂಪದ ಆಧಾರದಲ್ಲಿ ತನ್ನ ಪತಿ ಸೇವೆ ಸಲ್ಲಿಸಿದ್ದ ಸಾರಿಗೆ ಸಂಸ್ಥೆಯಲ್ಲಿ ನನಗೆ ಉದ್ಯೋಗವನ್ನು ನೀಡಬೇಕು ಅಂತ ಹೇಳಿ ಕೋರಿ ಅವರ ಪತ್ನಿ ದಿನಾಂಕ 20/5/2024 ಮೃತ ಗಣೇಶ್ ರಾವ್ ಅವರ ಪತ್ನಿ ಸರೋಜಾ ಎಂಬುವರು ಅರ್ಜಿಯನ್ನು ಸಲ್ಲಿಸ್ತಾರೆ. ಅವರ ಅರ್ಜಿಯನ್ನು ಪರಿಶೀಲಿಸಿದಂತಹ KSRTC ಸಂಸ್ಥೆ, ಅರ್ಜಿದಾರರು 3rd B ವರ್ಗಕ್ಕೆ ಸೇರಿದವರು, ನೇಮಕಾತಿ ನಿಯಮಾವಳಿ ಪ್ರಕಾರ ಪ್ರವರ್ಗದಲ್ಲಿ ಗರಿಷ್ಠ ಮಿತಿ 38 ವರ್ಷ ಆಗಿದ್ದು, ಆದರೆ ಮೃತರ ಅವಲಂಬಿಗಳು ವಿಧವೆಯಾಗಿರುವುದು, 5 ವರ್ಷಗಳ ವಯೋಮಿತಿ ಸಡಿಲ ಆಗಿದ್ದು, ಹೆಚ್ಚುವರಿಯಾಗಿ 5 ವರ್ಷ ಸೇರಿದರೆ ವಯೋಮಿತಿ 43 ವರ್ಷ ಆಗತ್ತೆ. ಆದರೆ ಅರ್ಜಿದಾರರಾದ ಸರೋಜಾ ಅವರ ವಯಸ್ಸು ಈಗ 47 ಆಗಿರೋದ್ರಿಂದ ಅನುಕಂಪದ ನೆಲೆಯಲ್ಲಿ ನೇಮಕಾತಿ ನಿಯಮಾವಳಿ ಅಡಿಯಲ್ಲಿ ನೇಮಕಾತಿಗೆ ಅವಕಾಶ ಇಲ್ಲ ಅಂತ ಹೇಳಿ 17/1/2025 ಎಂಡಸ್ಮೆಂಟನ್ನು ಕೊಟ್ಟು ಅವರ ಅರ್ಜಿಯನ್ನು ತಿರಸ್ಕರಿಸಿತ್ತು. ಇದನ್ನು ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿದಾರರಾದ ಸರೋಜಾ ಅವರು ಅರ್ಜಿ ಸಂಖ್ಯೆ 1062/96/2025 ಪ್ರಕರಣವನ್ನು ದಾಖಲಿಸಿದರು. ಅರ್ಜಿದಾರರ ಪರವಾಗಿ ವಾದವನ್ನು ಮಂಡಿಸಿ ಅನುಕಂಪದ ನೆಲೆಯಲ್ಲಿ
ನೇಮಕಾತಿಯಲ್ಲಿ ಮುಖ್ಯ ಉದ್ದೇಶ ಸೇವೆಯಲ್ಲಿದ್ದಾಗ ಡೆತ್ ಆಗಿರುವಂಥ ನೌಕರರ ಕುಟುಂಬಕ್ಕೆ ಆರ್ಥಿಕ ಆಧಾರವನ್ನು ಒದಗಿಸುವುದೇ ಆಗಿದೆ. ಕುಟುಂಬದ ಜೀವನಾಧಾರಕ್ಕಾಗಿ ವ್ಯಕ್ತಿ ಮರಣದಿಂದ ಸಂತ್ರಸ್ತರಾದ ಅವಲಂಬಿತರಿಗೆ ಬದುಕಲು ಒಂದು ದಾರಿಯನ್ನು ಮಾಡಿಕೊಡುವ ಸದುದ್ದೇಶದಿಂದ ಈ ನೇಮಕಾತಿ ಹೊಂದಿದೆ. ಸರೋಜ ಅವರಿಗೆ 47 ವಯಸ್ಸಾದರೂ ಕೂಡ ಆಕೆಯ ಮಗನಿಗೆ ಇನ್ನು 13 ವರ್ಷ ವಯಸ್ಸಾಗಿರುವುದರಿಂದ ಇಬ್ಬರಿಗೂ ನಿಯಮಾನುಸಾರ ಅಪಾಯಿಂಟ್ ಆಗೋಕ್ಕೆ ಅವಕಾಶ ಇಲ್ಲ. ಇದರಿಂದಾಗಿ ಅನುಕಂಪದ ನೆಲೆಯಲ್ಲಿ ನೇಮಕಾತಿ ಉದ್ದೇಶವೇ ವಿಫಲವಾಗತ್ತೆ. ಆದ್ದರಿಂದ ಮೃತ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸಿ ವಯೋಮಿತಿಯಲ್ಲಿ ಸಡಿಲ ಮಾಡಿ ಅರ್ಜಿದಾರರಿಗೆ ಅನುಕಂಪದ ಆಧಾರದಲ್ಲಿ ಡ್ಯೂಟಿಯನ್ನು ಕೊಡಬೇಕು ಅಂತ ಹೇಳಿ ವಾದವನ್ನು ಮಂಡಿಸಿದರು. ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಪರವಾಗಿ ನೇಮಕಾತಿ ನಿಯಮಾವಳಿ ಅಡಿಯಲ್ಲಿ ಅರ್ಜಿದಾರರ ಗರಿಷ್ಠ ವಯೋಮಿತಿ ಮೀರಿದ್ರೂ ಕೂಡ ಅವರನ್ನು ಅನುಕಂಪ ನೆಲೆಯಲ್ಲಿ ನೇಮಕಾತಿ ಮಾಡಲು ಅವಕಾಶ ಇಲ್ಲ. ಮೃತರ ಕುಟುಂಬ ಇತರೆ ಅರ್ಹ ಸದಸ್ಯರು ಅರ್ಜಿ ಸಲ್ಲಿಸಿದ್ದಲ್ಲಿ ಪರಿಗಣಿಸ್ಬೋದು. ಅಂದರೆ ಅವನ ಹೆಂಡತಿ ಅಥವಾ ಮಕ್ಕಳ ಬಿಟ್ಟು ಬೇರೆ ಯಾರಾದರೂ ಅರ್ಜಿ ಸಲ್ಲಿಸಿದರೆ ಪರಿಗಣಿಸ್ಬೋದು ಅಂತ ಹೇಳಿ ಅರ್ಜಿದಾರರಿಗೆ ಹಿಂಬಳ ನೀಡಲಾಗಿತ್ತು. ಆದ್ದರಿಂದ ರಿಟ್ ಅರ್ಜಿಯನ್ನು ವಜಾಗೊಳಿಸಬೇಕು ಅಂತ ಹೇಳಿ ಪ್ರಾರ್ಥಿಸಿಕೊಂಡರು. ಉಭಯತರರ ವಾದವನ್ನು ಆಲಿಸಿದಂತಹ ನ್ಯಾಯಪೀಠ ಈ ರೀತಿ ತೀರ್ಪನ್ನು ಪ್ರಕಟ ಮಾಡಿದೆ. ಪತಿಯ ನಿಧನದ ನಂತರ ಅನುಕಂಪ ನೆಲೆಯಲ್ಲಿ ನೇಮಕಾತಿ ಕೋರಿ ಸಲ್ಲಿಸಿದ್ದ ಅರ್ಜಿ ರಿಟ್ ಅರ್ಜಿದಾರರಿಗೆ 47 ವರ್ಷ 2 ತಿಂಗಳು 24 ದಿನ ವಯಸ್ಸಾಗಿದೆ. ಸಹಾನುಭೂತಿ ನೇಮಕಾತಿಯಲ್ಲಿ ನೀಡಲು ಸಾಧ್ಯ ಇಲ್ಲ ಎಂದು ಅವರಿಗೆ ಮನವಿಯನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತಿರಸ್ಕರಿಸಿತ್ತು. ನೇಮಕಾತಿ ಮಾನವೀಯತೆಯ ಪ್ರೇರಕ ಶಕ್ತಿಯಾಗಿರಬೇಕೇ ಹೊರತು ಕಟ್ಟುನಿಟ್ಟಿನ ಔಪಚಾರಿಕ ಅಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಹೇಳಿದೆ. ವಯಸ್ಸಿನ ಮಿತಿಯನ್ನು ದಾಟಿದ ಕಾರಣ ಅಧಿಕಾರಿಗಳು ಹಾಗೂ ನಿಯಮಾವಳಿ ಪ್ರಕಾರ ನೇಮಕಾತಿ ವಿನಂತಿಯನ್ನು ತಿರಸ್ಕರಿಸಿದ್ದು ಕಂಡುಬಂದಿದೆ. ಅನುಕಂಪದ ನೆಲೆಯಲ್ಲಿ ಉದ್ಯೋಗವು ಕುಟುಂಬದ ಆಧಾರ ಸ್ತಂಭವಾಗತ್ತೆ. ನೌಕರನ ಅಗಲಿಕೆಯಿಂದ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗುವಂಥ ಕುಟುಂಬವನ್ನು ಬೆಂಬಲಿಸುವ ಉದ್ದೇಶಕ್ಕಾಗಿ ಈ ಕಾಯ್ದೆಯನ್ನು ತರಲಾಗಿದೆ ಅಂತ ಹೇಳಿ ಉಚ್ಚ ನ್ಯಾಯಾಲಯ ಗಮನಿಸಿದೆ. ಆದ್ದರಿಂದ ಉದ್ಯೋಗದಾತರು ಮೊದಲು ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ನಿರ್ಧರಿಸಬೇಕು. ಅರ್ಹ ಪ್ರಕರಣಗಳಲ್ಲಿ ಈ ನೀತಿಯು ವಯಸ್ಸಿನ ಸಡಿಲಿಕೆಯನ್ನು ಸಹ ಒದಗಿಸುತ್ತೆ. ಆಕೆಯ ಆರ್ಥಿಕ ಅಗತ್ಯಗಳನ್ನು ಪರಿಗಣಿಸದೆ ಸ್ವಯಂಚಾಲಿತವಾಗಿ ತಿರಸ್ಕರಿಸುವುದು ಸಮರ್ಥನೀಯವಲ್ಲ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ. ಆಕೆಯ ಹಕ್ಕನ್ನು ಹೊಸದಾಗಿ ಪರಿಗಣಿಸಬೇಕು ಅಂತ ಹೇಳಿ ಕೂಡ ತಿಳಿಸಿದೆ. ಪತಿಯ ಮರಣದ ನಂತರ ಆರ್ಥಿಕ ಸಂಕಷ್ಟವನ್ನು ಪರಿಗಣಿಸದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿಗಮವು ಅರ್ಜಿದಾರರು 47 ವರ್ಷ ವಯಸ್ಸಾಗಿರುವುದರಿಂದ ಆಕೆಯ ವಯಸ್ಸು 43 ಮೀರಿದೆ ಎಂಬ ಕಾರಣಕ್ಕಾಗಿ ಅನುಕಂಪ ನೌಕರಿಯನ್ನು ತಿರಸ್ಕರಿಸಿರುವುದು ಕಂಡುಬಂದಿದೆ. ವಯಸ್ಸಿನ ಮಿತಿ ಕಠಿಣ ಅನ್ವಯ ಅವಲಂಬಿತ ಕುಟುಂಬಕ್ಕೆ ಅಗತ್ಯ ಮಾನವೀಯ ನೆರವು ಹಾಗೂ ವಾಸ್ತವಿಕ ಮೌಲ್ಯಮಾಪನವನ್ನು ಇತ್ಯರ್ಥಗೊಳಿಸಬೇಕು. ಇದು ಸುಪ್ರೀಂ ಕೋರ್ಟ್ನ ತತ್ವಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಅನುಕಂಪ ನೇಮಕಾತಿಯ ಉದ್ದೇಶ ಬಿಕ್ಕಟ್ಟಿನಲ್ಲಿರುವ ಕುಟುಂಬಗಳಿಗೆ ತಕ್ಷಣ ಪರಿಹಾರವನ್ನು ಕೊಡಬೇಕು, ತಕ್ಷಣ ರಿಲೀಫನ್ನು ಕೊಡಬೇಕು. ಕೇವಲ ನೇಮಕಾತಿಯನ್ನು ನಿಯಂತ್ರಿಸುವುದು ಮಾತ್ರ ಅಲ್ಲ ಅಂತ ಒತ್ತಿ ಹೇಳಿದೆ. ವಯಸ್ಸಿನ ಮಿತಿಯನ್ನು ಯಾಂತ್ರಿಕವಾಗಿ ಜಾರಿಗೊಳಿಸದೆ ಆಕೆಯ ಪ್ರಕರಣವನ್ನು ಹೊಸದಾಗಿ ಪರಿಗಣಿಸಿ ಕೆಲಸವನ್ನು ಕೊಡಬೇಕು ಅಂತ ಹೇಳಿ ತಿಳಿಸಿದೆ. ಕರ್ನಾಟಕ ಹೈಕೋರ್ಟ್ನ ಸಮನ್ವಯ ಪೀಠವು 14/8/2025 ರಿಟ್ ಅರ್ಜಿ 102/208/2025 ಈ ಯೋಜನೆಯನ್ನು ವ್ಯಾಖ್ಯಾನಿಸಿದೆ. ಕರ್ನಾಟಕ ಹೈಕೋರ್ಟ್ ಇದೇ ರೀತಿ ಸಂದರ್ಭದಲ್ಲಿ ಅನುಕಂಪದ ಮೇಲೆ ನೇಮಕಾತಿಯನ್ನು ಬಯಸಿದಾಗ ಗರಿಷ್ಠ ವಯೋಮಿತಿಯನ್ನು ಮೀರಿದೆ ಎಂಬ ಕಾರಣಕ್ಕೆ ನೇಮಕಾತಿ ನಿರಾಕರಿಸಲು ಬರೋದಿಲ್ಲ ಅಂತ ಹೇಳಿ ಕೂಡ ತಿಳಿಸಿದೆ. ಅದರ ಜೊತೆಯಲ್ಲಿ ಕರ್ನಾಟಕ ಹೈಕೋರ್ಟ್ ಸಮನ್ವಯ ಪೀಠದ ನಿರ್ಣಯವನ್ನು ನ್ಯಾಯಪೀಠವು ಗೌರವಯುತವಾಗಿ ಒಪ್ಪತ್ತೆ.
ಸದರಿ ಸಿದ್ಧ ನಿರ್ಣಯವನ್ನು ಪ್ರಕರಣಕ್ಕೆ ಅನ್ವಯಿಸುವುದು ಸೂಕ್ತ ಅಂತ ಹೇಳಿ ತಿಳಿಸಿದೆ. ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆನರಾ ಬ್ಯಾಂಕ್ ವಿರುದ್ಧ ಅಜಿತ್ ಕುಮಾರ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಉಲ್ಲೇಖಿಸಿ ಕರ್ನಾಟಕ ಹೈಕೋರ್ಟ್ ಉಮೇಶ್ ಕುಮಾರ್ ನಾಗ್ಪಾಲ್ ವಿರುದ್ಧ ಹರಿಯಾಣ ರಾಜ್ಯ, ಪಶ್ಚಿಮ ಬಂಗಾಳ ಸರ್ಕಾರದ ವಿರುದ್ಧ ದೇವ್ಬ್ರತ್ ತಿವಾರಿ ಪ್ರಕರಣದಲ್ಲಿ ಈವರೆಗಿನ ನಿರ್ಣಯವನ್ನು ಪರಿಗಣಿಸಿದೆ. ಅನುಕಂಪದ ನೌಕರಿ ಯೋಜನೆಯನ್ನು ಯಾವಾಗ ಸಹಾನುಭೂತಿ ನೇಮಕಾತಿ ಅಗತ್ಯವಿದೆ ಅಂತ ಸಂದರ್ಭವನ್ನು ನೋಡದೆ ಅರ್ಜಿಯನ್ನು ತಿರಸ್ಕರಿಸುವಂತಿಲ್ಲ ಅಂತ ಹೇಳಿ ಕೂಡ ನ್ಯಾಯಪೀಠ ತಿಳಿಸಿದೆ. ಅನುಕಂಪದ ನೆಲೆಯಲ್ಲಿ ಕರ್ನಾಟಕ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನ ಪೂರ್ವ ನಿರ್ಧಾರವನ್ನು ಪರಿಗಣಿಸಬೇಕು. ಅರ್ಜಿಯನ್ನು ತಿರಸ್ಕರಿಸುವಾಗ ಅಥವಾ ಪುರಸ್ಕರಿಸುವಾಗ ಯಾವುದೇ ನಿಗಮ ಹಾಗೂ ಉದ್ಯೋಗದಾತರು ಅನುಕಂಪದ ನೇಮಕಾತಿ ಅಗತ್ಯವನ್ನು ಪರಿಗಣಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಆದ್ದರಿಂದ ಅರ್ಜಿದಾರರು ಸಲ್ಲಿಸಿದ 2 ಮನವಿಯನ್ನು ವಿವರಿಸುವ ಸಂದರ್ಭಗಳಿಗೆ ಸಡಿಲಗೊಳಿಸಬೇಕು. ವಯಸ್ಸಿನ ಮಿತಿ ಹಾಗೂ ವಿಸ್ತರಿಸಬಹುದಾದ ವಯಸ್ಸಿನ ಮಿತಿಗೆ ಸಂಬಂಧಪಟ್ಟ ಹಾಗೆ ಅನುಕಂಪ ಆಧಾರದ ನೇಮಕಾತಿ ಕೋರಿ ಅರ್ಜಿಯನ್ನು ಪರಿಗಣಿಸಬೇಕು ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ. ಈ ನ್ಯಾಯಪೀಠ ತಿಳಿಸುತ್ತಾ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ 8 ವಾರದ ಒಳಗಾಗಿ ಅನುಕಂಪದ ಆಧಾರದ ನೇಮಕಾತಿ ಕೋರಿ ಸಲ್ಲಿಸಿರುವ ಅರ್ಜಿಯನ್ನು ಮರುಪರಿಶೀಲಿಸಿ ವಿಷಯವನ್ನು ಇತ್ಯರ್ಥ ಮಾಡಬೇಕು ಅಂತ ತಿಳಿಸಿದೆ. ಸ್ನೇಹಿತರೆ, ಇದು ಕರ್ನಾಟಕ ಹೈಕೋರ್ಟ್ ನೀಡಿರುವ ಒಂದು ಐತಿಹಾಸಿಕ ತೀರ್ಪು. ಕೆಲವೊಂದು ನೇಮಕಾತಿಯಲ್ಲಿ ವಯಸ್ಸಿನ ಮಿತಿಯನ್ನು ಸಡಿಲಿಕೆ ಮಾಡದೇ ಮೃತರ ಕುಟುಂಬಕ್ಕೆ ಕೆಲಸ ಕೊಡದೆ ಅನ್ಯಾಯ ಮಾಡಿದವರಿಗೆ ತಕ್ಕ ಪಾಠ ಕಲಿಸಿದೆ ಅಂತಲೇ ಹೇಳ್ಬೋದು. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.